ಲಿಫ್ಟ್ ಕೊಡುತ್ತೇನೆ ಎಂದು ಕಾರಿಗೆ ಹತ್ತಿಸಿಕೊಂಡು ನನ್ನ ಸಂತೋಷಕ್ಕೆ ಲಿಫ್ಟ್ ಕೊಟ್ಟ. ಅಪರಿಚಿತ ವ್ಯಕ್ತಿ ನನಗೆ ಸ್ವರ್ಗದ ಬಾಗಿಲನ್ನು ತೆಗೆದು ಹೀಗಿದೆ ನೋಡು ಸ್ವರ್ಗ ಎಂದು ತೋರಿಸಿದ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇಂದು ನಾನು ಹೇಳೋಕೆ ಹೊರಟಿರುವ ಕತೆ ನನ್ನ ಜೀವನದಲ್ಲಿ ಒಂದು ಕಹಿ ಘಟನೆಯಾಗಿದೆ. ಅದು ಕಹಿ ಘಟನೆಯಾದರೂ ನನಗೆ ಒಂದು ಪಾಠವನ್ನು ಕಲಿಸಿದೆ. ಇಂದು ನಾನದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಯಸುತ್ತೇನೆ. ಅದಕ್ಕೂ ಮೊದಲು ವೀಕ್ಷಕರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಟ್ಟು ಮತ್ತು ವಿಡಿಯೋನ ಹೈಪ್ ಮಾಡಿ. ಯಾಕಂದರೆ ನಿಮ್ಮ ಬೆಂಬಲದಿಂದ ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋಸ್ ತಲುಪುತ್ತದೆ ಮತ್ತು ನನಗೆ ಇನ್ನಷ್ಟು ವಿಡಿಯೋಸ್ ಮಾಡೋದಕ್ಕೆ ಬೆಂಬಲ ಮತ್ತು ಪ್ರೀತಿ ದೊರೆಯುತ್ತದೆ. ನನ್ನ ಹೆಸರು ಅಮೃತ. ನಾನು ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತೇನೆ. ನಾವಿರೋದು ಬೆಂಗಳೂರಿನಲ್ಲಿ. ಅಪ್ಪ ಅಮ್ಮ ಇಬ್ಬರು ಬೆಂಗಳೂರಿನವರೇ. ನಾನು ಅವರಿಬ್ಬರ ಮುದ್ದಿನ ಮಗಳು. ನಾನು BCom ಓದಿದ್ದೇನೆ. ಎಕ್ಸಾಮ್ ಬರೆಯುವ ಮೂಲಕ ಬ್ಯಾಂಕ್ನಲ್ಲಿ ನೌಕರಿ ತೆಗೆದುಕೊಂಡೆ. ನಾನು ಓದಿನಲ್ಲಿ ತುಂಬ ಚುರುಕು ಮತ್ತು ನಾನು ನೋಡೋಕ್ಕೆ ಚೆನ್ನಾಗಿದ್ದೇನೆ. ಅದೇನೋ ಹೇಳ್ತಾರಲ್ಲ, ಬ್ಯೂಟಿ ವಿತ್ ಬ್ರೈನ್ ಅಂತ. ನನಗೇನೂ ಅಹಂಕಾರ ಇಲ್ಲ, ಆದರೆ ಅದರಿಂದ ಖುಷಿ ಅಂತೂ ಇದೆ. ನಾನು ಒಬ್ಬಳೇ ಮಗಳಾಗಿದ್ದರಿಂದ ಮನೆಯಲ್ಲಿ ನನಗೆ ತುಂಬ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ದರು. ಅಪ್ಪ ಎಲ್ಲಿಗೂ ಹೋಗೋಕೆ ಬಿಡ್ತಿರಲಿಲ್ಲ. ಫೋನು ತುಂಬ ಕಡಿಮೆ ಮಾಡಿದ್ದರು. ಇದರಿಂದ ನನಗೆ ಯಾರೂ ಫ್ರೆಂಡ್ಸ್ ಜಾಸ್ತಿ ಇರಲಿಲ್ಲ. ನಾನು ಹೊರಗಡೆ ಪಾರ್ಟಿ ಅಂತ ಏನು ಹೋಗ್ತಿರ್ಲಿಲ್ಲ. ನನಗೆ ಕೆಲಸ ಸಿಕ್ಕಿದ ಮೇಲೆ ಅಪ್ಪ ಅಮ್ಮ ಖುಷಿಯಾಗಿ ಇನ್ನೇನು ಅವಳಿಗೆ ಕೆಲಸವೂ ಆಗಿದೆ, ಮದುವೆ ಮಾಡೋಣ ಎಂದು ನಿರ್ಧಾರ ಮಾಡಿದರು. ಹುಡುಗನ ಹುಡುಕಲು ಶುರು ಮಾಡಿದರು. ಹುಡುಗ ಒಳ್ಳೆ ಮನೆತನದವನ ಆಗಿರಬೇಕು, ನೋಡೋಕೆ ಚೆನ್ನಾಗಿರಬೇಕು, ಒಳ್ಳೆ ಆಸ್ತಿ ಪಾಸ್ತಿ ಇರಬೇಕು ಮತ್ತು ಅವನು ಒಬ್ಬನೇ ಮಗ ಆಗಿರಬೇಕು ಎಂದು ಅಪ್ಪ ಅಮ್ಮನ ಕಂಡೀಷನ್ ಆಗಿತ್ತು. ತುಂಬ ಹುಡುಗನ ಹುಡುಕಿದ ಮೇಲೆ ಒಂದು ಹುಡುಗ ಸಿಕ್ಕಿದ. ಅವನ ಹೆಸರು ರಾಕೇಶ್. ನಾವು ಇಷ್ಟಪಟ್ಟಂತೆ ಅವರ ಕುಟುಂಬ ಇತ್ತು. ಎಲ್ಲರೂ ಒಪ್ಪಿದೆವು. ನಮ್ಮ ಮದುವೆ ನಿಶ್ಚಯವಾಯಿತು. ಮದುವೆ ಇನ್ನು 3 ತಿಂಗಳಿಗೆ ಮಾಡೋಣ ಎಂದು ನಿರ್ಧಾರ ಮಾಡಿದರು. ಅಲ್ಲಿವರೆಗೆ ಇಬ್ಬರು ಮಾತನಾಡಬಾರದು ಎಂಬ ಷರತ್ತನ್ನು ಹಾಕಿದರು. ನನಗೆ ಹುಡುಗನನ್ನು ನೋಡಬೇಕು, ಮಾತಾಡಬೇಕು, ಅವನಿಗೆ ಏನು ಇಷ್ಟ ಎಂದು ತಿಳಿಯಬೇಕು. ಆದರೆ ಅದಕ್ಕೆ ಅವಕಾಶವಿಲ್ಲ. ಅವನ ವ್ಯಕ್ತಿತ್ವವೆಂಥದ್ದು, ಅವನು ಹೇಗೆ ನನ್ನನ್ನು ನೋಡಿಕೊಳ್ಳುತ್ತಾನೆ, ಇವೆಲ್ಲ ನನಗೆ ಪ್ರಶ್ನೆಗಳು ಇದ್ದವು, ಆದರೆ ಉತ್ತರವಿಲ್ಲ. ಮದುವೆಯ ಖುಷಿಗಿಂತ ನನಗೆ ಭಯವೇ ಜಾಸ್ತಿ ಆಯಿತು. ಇದನ್ನು ನಾನು ಬಗೆಹರಿಸಿಕೊಳ್ಳೋಕೆ ನನ್ನ ಯಾರೂ ಸ್ನೇಹಿತರು ಇರಲಿಲ್ಲ. ನಾನು ಇದರ ಚಿಂತೆಯಲ್ಲೇ ಇದ್ದೆ. ಇನ್ನೇನು ಮದುವೆ ಆಗೋಕೆ 15 ದಿನ ಅನ್ನೋವಾಗ ಒಂದು ದಿನ ನಾನು ಆಫೀಸಿಂದ ವಾಪಸ್ ಬರುವಾಗ ತುಂಬ ಮಳೆ ಬರುತ್ತಿತ್ತು. ಗಾಡಿಯನ್ನು ಸೈಡ್ಗೆ ನಿಲ್ಲಿಸಿ ಬಸ್ ಸ್ಟಾಪ್ನಲ್ಲಿ ಕಾಯುತ್ತಾ ಇದ್ದೆ. ಸುಮಾರು ಹೊತ್ತು ಕಾಯ್ದೆ, ಆದರೆ ಮಳೆ ನಿಲ್ಲಲಿಲ್ಲ. ಅದೇ ಬಸ್ ಸ್ಟಾಪ್ನಲ್ಲಿ ಒಂದು ಹುಡುಗ ನಿಂತಿದ್ದ. ಅವನ ಹತ್ತಿರ ಕಾರ್ ಇತ್ತು, ಆದರೆ ಅವನು ಯಾರೋ ಫ್ರೆಂಡ್ಗೋಸ್ಕರ ಕಾಯ್ತಿದ್ರಿಂದ ಅಲ್ಲೇ ಇದ್ದ. ಅವರು ಬರಲಿಲ್ಲ ಎಂದು ಗೊತ್ತಾದ ಮೇಲೆ ಹೊರಡಲು ತಯಾರಿ ಮಾಡಿದ. ನನ್ನನ್ನು ಪಕ್ಕದಲ್ಲಿ ನೋಡಿ, ಇವತ್ತು ಮಳೆ ನಿಲ್ಲೋ ಹಾಗೆ ಕಾಣ್ತಿಲ್ಲ, ನಾನು ನಿಮಗೆ ಸಹಾಯ ಮಾಡಬಹುದೇ? ನೀವು ಒಪ್ಪಿದರೆ ನಾನು ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡುತ್ತೇನೆ. ನಾನು ಏಕೋ ಹೌದು ಎಂದು ಒಪ್ಪಿಕೊಂಡೆ. ಅವನ ಜೊತೆ ಕಾರ್ ಹತ್ತಿದೆ. ನಾನು ಸಂಪೂರ್ಣವಾಗಿ ಒದ್ದೆ ಆಗಿದ್ದೆ. ಅವನು ನಮ್ಮ ಮನೆ ಮೊದಲು ಬರುತ್ತೆ, ಆಮೇಲೆ ನಿಮ್ಮನ್ನು ಮನೆಗೆ ತಲುಪಿಸುತ್ತೇನೆ ಎಂದು ಹೇಳಿದ. ನನಗೆ ಎಂದೂ ಹುಡುಗರ ಜೊತೆ ಮಾತನಾಡಿದ್ದರಿಂದ ಅವನ ಮಾತು ನನಗೆ ಇಷ್ಟ ಆಯಿತು. ಅವನ ಜೊತೆ ಹುಡುಗರ ಬಯಕೆ ಏನು, ಮಾತು ಏನು ಎಂದು ತಿಳಿದುಕೊಳ್ಳುವ ಕುತೂಹಲ. ಅದಕ್ಕೆ ನಾನು ಅವನು ಹೇಳಿದ ಹಾಗೆ ಒಪ್ಪಿದೆ. ಅವನು ಮನೆಗೆ ಕರೆದುಕೊಂಡು ಹೋಗಿ ನನಗೆ ಬಟ್ಟೆ ಬದಲಾಯಿಸಲು ಅವಕಾಶ ಮಾಡಿಕೊಟ್ಟ ಮತ್ತು ಒಂದು ಟವಲ್ನನ್ನು ನೀಡಿದ. ನಾನು ಡ್ರೆಸ್ ಚೇಂಜ್ ಮಾಡಿದ ಮೇಲೆ ನನಗೆ ಬಿಸಿಯಾಗಿ ಒಂದು ಕಾಫಿ ಮಾಡಿಕೊಟ್ಟ. ನಮ್ಮಿಬ್ಬರ ಮಾತುಕತೆ ಶುರುವಾಯಿತು. ನಾನು ಅವನಿಗೆ ಹೇಳಿದೆ, ನನ್ನ ಮದುವೆ ಇದೆ 15 ದಿನದಲ್ಲಿ. ಅವನು ಖುಷಿಯಿಂದ ಕಂಗ್ರಾಟ್ಸ್, ನೀವು ತುಂಬ ಇನ್ನೋಸೆಂಟ್ ಅನಿಸುತ್ತೆ. ಈಗಿನ ಕಾಲದಲ್ಲಿ ಮದುವೆ ಆಗೋಕ್ಕೂ ಎಕ್ಸ್ಪೀರಿಯನ್ಸ್ ಬೇಕು. ನಾನು ಹೇಳಿದೆ, ನಾನು ಇದುವರೆಗೂ ಯಾವ ಹುಡುಗನ ಹತ್ತಿರನೂ ಮಾತಾಡಿಲ್ಲ. ನನಗೆ ಇವೆಲ್ಲ ಭಯವಾಗುತ್ತಿದೆ. ನೀನು ಭಯಪಡಬೇಡ,
ನಾನು ನಿನಗೆ ಎಲ್ಲ ಹೇಳಿಕೊಡುತ್ತೇನೆ. ನಿಮ್ಮ ತಂದೆ ಕೇಳಿದರೆ ಇನ್ನ ಮಳೆ ಬರ್ತಾ ಇದೆ ಅಂತ ಹೇಳು. ಮೊದಲಿಗೆ ಅವನು ಹುಡುಗರ ಮಾತು ಬಯಕೆ ಬಗ್ಗೆ ತಿಳಿಸಿದ. ಅವರ ಹುಡುಗಿ ಬಗ್ಗೆ ತುಂಬ ಕನಸಿರುತ್ತೆ. ಅವರನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತಾರೆ. ನೀವುಗಳು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರಿಗೆ ಅವರ ಹುಡುಗಿ ಅಂದರೆ ಪ್ರಾಣ. ಜಗತ್ತಿನಲ್ಲಿ ಅವರು ಅತಿಯಾಗಿ ನಂಬುವುದು ಅವರ ಹುಡುಗಿಯನ್ನೇ. ಅವರ ಪ್ರೀತಿ ಪ್ರೇಮ ಎಲ್ಲವೂ ಅವರ ಹುಡುಗಿ. ಪ್ರಪಂಚವೇ ತಳಕೆಳಗಾದರೂ ಅವರ ಹುಡುಗಿಯನ್ನು ಬಿಟ್ಟುಕೊಡಲ್ಲ. ಇವರ ಮಾತನ್ನು ಕೇಳಿ ನನ್ನ ಮನಸ್ಸು ತುಂಬಿತು. ಮದುವೆ ಬಗ್ಗೆ ಇದ್ದ ಭಯ ಹೋಗಲು ಶುರುವಾಯಿತು. ಆದರೂ ನನಗೆ ಒಂದು ವಿಷಯದ ಬಗ್ಗೆ ನೋವಿದೆ. ನೀವು ನಿಸ್ಸಂಕೋಚವಾಗಿ ಹೇಳಬಹುದು ನನಗೆ. ಹುಡುಗರು ಹೇಗೆ ಒಂದಾಗಲು ಬಯಸುತ್ತಾರೆ? ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಆದರೆ ನೀವು ನನಗೆ ತಪ್ಪು ತಿಳಿದುಕೊಳ್ಳಬಾರದು ಎಂದು ಮಾತು ಕೊಡಿ. ನೋಡಿ, ಇದನ್ನು ನಾನು ಬಾಯಲ್ಲಿ ಹೇಳಲು ಸಾಧ್ಯವಿಲ್ಲ. ನಾನು ನಿಮಗೆ ಸಂಪೂರ್ಣವಾಗಿ ಅರ್ಥ ಮಾಡಿಸುತ್ತೇನೆ. ದಯವಿಟ್ಟು ನನ್ನ ಪಕ್ಕ ಬನ್ನಿ ಎಂದು ಪಕ್ಕ ಕೂರಿಸಿಕೊಂಡ. ಅವನಲ್ಲಿ ನನಗೆ ಸುರಕ್ಷತೆ ಕಾಣಿಸಿತು. ಅವನು ಹೀಗೆ ಹಾಗೆ ಎಂದು ಹೇಳುತ್ತಾ ಸುಮಾರು ಹೊತ್ತು ಇದರ ಬಗ್ಗೆ ಮಾತನಾಡಿದ. ನಿನಗೆ ಇನ್ನೂ ಅರ್ಥ ಆಗಬೇಕು ಎಂದರೆ ನಾನು ಮಾಡಿ ತೋರಿಸುತ್ತೇನೆ. ಇಬ್ಬರಲ್ಲೂ ಏನೋ ಒಂಥರ ಖುಷಿಯ ಭಾವನೆ, ಸುರಕ್ಷತೆ, ಪ್ರೀತಿ, ನಂಬಿಕೆ. ಇಬ್ಬರು ಮನಸ್ಸಿನಲ್ಲಿ ಒಂದಾದೆವು. ಇಬ್ಬರ ತನು ಮನದನ ಒಂದಾಯಿತು. ನನಗೆ ಜೀವನದ ದರ್ಶನವನ್ನು ತೋರಿಸಿದರು. ಆಚೆ ಮಳೆ ಜೋರಾಗಿ ಇನ್ನೂ ಸುರಿಯುತ್ತಿತ್ತು. ಬರುತ್ತಿರುವ ಮಳೆ ನಮ್ಮ ಮನಸ್ಸನ್ನು ತುಂಬಿತು. ಈ ಮಳೆ ನಮಗೆ ಒಂದು ಜೀವನದ ಪಾಠವನ್ನು ಕಲಿಸಿತು. ಹೇಗಿದ್ದರೂ ನಾವು ನಾಳೆಯಿಂದ ಭೇಟಿಯಾಗೋಲ್ಲ. ಈ ವ್ಯಕ್ತಿ ಯಾರೆಂದು ಯಾರಿಗೂ ತಿಳಿಯುವುದಿಲ್ಲ ಎಂಬ ಸಮಾಧಾನ ಮನಸ್ಸಿನಲ್ಲಿ. ಮಳೆ ಆಚೆ ಸ್ವಲ್ಪ ತಗ್ಗಿತು. ನಾನೇನು ಬರುತ್ತೇನೆ, ನೀವು ಸಿಕ್ಕಿದ್ದು ನನಗೆ 7 ಜನ್ಮದ ಪುಣ್ಯ. ನಿಮ್ಮ ಮದುವೆಗೆ ನಿಮಗೆ ಶುಭವಾಗಲಿ ಎಂದು ನಾನು ಮನಸ್ಸಿನಿಂದ ಹಾರೈಸುತ್ತೇನೆ. ನೀವು ನನಗೆ ಒಳ್ಳೆಯ ಸ್ನೇಹಿತೆ. ನಾನು ಮನೆಗೆ ಒಂದು ಹೊಸ ಅನುಭವದಿಂದ ಮರಳಿದ್ದೆ. ಇಂದು ನಾನು ಮದುವೆಗೆ ತಯಾರಿದ್ದೇನೆ ಎಂದು ನನಗೆ ಅನಿಸಿತು. ನಮ್ಮ ಮದುವೆ ತುಂಬ ಹತ್ತಿರ ಬಂತು. ಮದುವೆ ತಯಾರಿ ತುಂಬ ಜೋರಾಗಿ ಆಯಿತು. ನಾನು ಅಂದುಕೊಂಡ ಆ ಶುಭಗಳಿಗೆ ನನ್ನ ಮದುವೆಯ ಮುಹೂರ್ತ ಬಂದಿತ್ತು. ಅಂದು ನಾನು ನನ್ನ ಗಂಡನನ್ನ ತಲೆ ಎತ್ತಿ ನೋಡಿದೆ. ಆತ ಒಂದು ಮುಗುಳ್ನಗೆ ಕೊಟ್ಟ. ನಾನು ಒಂದು ಮುಗುಳ್ನಗೆ ಕೊಟ್ಟು ಖುಷಿಯಿಂದ ಮನಸ್ಸಿನಲ್ಲಿ ಈತ ನನ್ನ ಹುಡುಗ, ನಾನು ಮದುವೆ ಆಗುತ್ತಿದ್ದೇನೆ ಎಂದು ಖುಷಿಪಟ್ಟೆ. ಮಾಂಗಲ್ಯ ಧಾರಣೆ ಆದ ಮೇಲೆ ಸ್ನೇಹಿತರೆಲ್ಲರೂ ಶುಭ ಕೋರಲು ಬರುತ್ತಿದ್ದರು. ಅದರಲ್ಲಿ ನನಗೆ ಯಾವುದೋ ಒಂದು ಮುಖ ಪರಿಚಯವಿದೆ ಎಂದು ಅನ್ನಿಸ್ತು. ಗಮನವಿಟ್ಟು ನೋಡಿದರೆ ಆತ ನನ್ನ ಅಪರಿಚಿತ ಸ್ನೇಹಿತ. ಅದು ಬೇರೆ ಯಾರೂ ಆಗಿರಲಿಲ್ಲ, ನನ್ನ ಗಂಡನ ಆತ್ಮೀಯ ಸ್ನೇಹಿತನಾಗಿದ್ದ. ನನ್ನನ್ನು ನೋಡಿ ಆತನಿಗೂ ಶಾಕ್. ಇಬ್ಬರು ಪರಿಚಯವಿಲ್ಲದಂತೆ ಒಬ್ಬರಿಗೊಬ್ಬರು ಮಾತಾಡಿಕೊಂಡೆವು. ನನ್ನ ಗಂಡ ಅವರನ್ನು ವಿನಾಯಕ್ ಎಂದು ಪರಿಚಯಿಸಿದರು. ನಾನು ತುಂಬ ದುಃಖಪಟ್ಟೆ. ಮನಸ್ಸಿನಲ್ಲಿ ಎಂಥ ತಪ್ಪು ಮಾಡಿಬಿಟ್ಟೆ ನಾನು. ನನ್ನ ಗಂಡನ ಸ್ನೇಹಿತನ ಜೊತೆ ನಾನು ಹೀಗೆ ನಡೆದುಕೊಳ್ಳಬಾರದಿತ್ತು. ಅವನು ಮುಂದೆ ನನ್ನ ಗಂಡನಿಗೆ ಹೇಳಿದರೆ ಏನು ಕತೆ ಎಂಬ ಆತಂಕ ನನ್ನನ್ನು ಕಿತ್ತು ತಿನ್ನುತ್ತಿತ್ತು. ಆದರೆ ವಿನಾಯಕ್ ಕಣ್ಣ ಸನ್ನೆಯಲ್ಲೇ ಹೆದರಬೇಡ ಎಂದು ನನಗೆ ಧೈರ್ಯ ತುಂಬಿದ. ಇದಾದ ಮೇಲೆ ನಾವು ಸುಮಾರು ಕಾಲ ಚೆನ್ನಾಗಿ ಬಾಳಿದೆವು. ವಿನಾಯಕ್ ನಮ್ಮ ಮನೆಗೆ ಅತಿಥಿಯಾಗಿ ಬರುವುದು, ಅವರಿಗೂ ಮದುವೆ ಆಯಿತು. ಎಲ್ಲರೂ ಖುಷಿಯಿಂದ ಇದ್ದೆವು. ಆದರೂ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಅಳುಕು ಇರುತ್ತದೆ, ನಾನು ತಪ್ಪು ಮಾಡಿದೆ ಎಂದು. ಹೌದು ಸ್ನೇಹಿತರೆ, ನಾವು ಮಾಡುವ ಒಂದು ತಪ್ಪು ನಿರ್ಧಾರ ನಮ್ಮ ಜೀವನಕ್ಕೆ ಕಂಟಕವಾಗಬಹುದು, ನೆಮ್ಮದಿಯಾಗಿರಲು ಬಿಡುವುದಿಲ್ಲ. ಅದಕ್ಕಾಗಿ ಸಮಯ ಬಂದಿದ್ದ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಈ ಕತೆ ನಿಮಗೆ ಇಷ್ಟವಾದರೆ ಫ್ರೆಂಡ್ಸ್, ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.